ಕಾಂತಾರ ಚಿತ್ರ ಮೊದಲನೆಯ ಭಾಗ. ಇದು ಚಾಪ್ಟರ್ 1. ಕಾಂತಾರ ಬಿಡುಗಡೆಯಾದಾಗಲೂ ವೀಕ್ಷಕರಿಂದ ಅದು ಬೇಕು ಅಂತ ಮಾಡಿದ್ರು ಅಥವಾ ಅವರ ನಿಯಂತ್ರಣ ಮೀರಿ ಅದರಲ್ಲಿ ಅಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಕ್ಕಾಯಿತು. ಬಟ್ ಕೆಲವು ಅತಿರೇಕದ ವರ್ತನೆಗಳು ಕಾಣಿಸುತ್ತೆ. ಇದರ ಬಗ್ಗೆ ದೈವಕ್ಕೆ ಅಪಚಾರ ಆಗಿದೆ, ದೈವದ ಅನುಕರಣೆ ಮಾಡಬಾರ್ದು, ದೈವವನ್ನು ಇನ್ಯಾವುದೋ ರೀತಿಯಲ್ಲಿ ಮನರಂಜನೆಗೆ ಬಳಸಿಕೊಳ್ಳಬಾರದು ಇತ್ಯಾದಿ ಇತ್ಯಾದಿ ವಾದಗಳು ಬರ್ತಾ ಇದ್ದಾವೆ. ಪಿಲ್ಚಂಡಿ ದೈವದ ಹತ್ರ ದೂರು ಕೊಡಬಹುದು, ಕೊಟ್ಟಿದ್ರು. ಅಪಚಾರ ಮಾಡುವವರಿಗೆ ನಾನು ಬುದ್ಧಿ ಕಲಿಸ್ತೇನೆ, ಇನ್ನು ಮುಂದೆ ಎಲ್ಲ ದೈವಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಬೇಕು, ಹುಚ್ಚುತನ ಪ್ರದರ್ಶಿಸುತ್ತಿರುವವರಿಗೆ ಹುಚ್ಚಿಡಿಸ್ತೇನೆ, ನೀವು ಹೋರಾಟ ಮುಂದುವರಿಸಿ, ನಿಮ್ಮ ಬೆನ್ನ ಹಿಂದೆ ನಾನಿದ್ದೇನೆ ಅಂತ ಪ್ರಶ್ನೆ ಕೇಳಿದವರಿಗೆ ದೈವ ಹೇಳಿದೆ ಅನ್ನುವ ಮಾಹಿತಿ. ಇದೇ ವಿಷಯದ ಬಗ್ಗೆ ನಾವಿವತ್ತು ಮಾತಾಡ್ತೀವಿ. ಹಲವು ಜನರು ಗಣ್ಯರು ನಮ್ಮ ಜೊತೆಗಿರ್ತಾರೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಕೆಲವೇ ಕ್ಷಣಗಳಲ್ಲಿ ತುಳು ಸಂಶೋಧಕಿ ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ ಅವರು ಜಾಯ್ನ್ ಆಗ್ತಾರೆ. ಸಹನಾ ಕುಂದರ್ ವಕೀಲರು ಉಡುಪಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರಾನಂದ ಸ್ವಾಮೀಜಿ ವಜ್ರದೇಹಿ ಮಠ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರಾನಂದ ಸ್ವಾಮೀಜಿಗಳ ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ರಾಜಶೇಖರಾನಂದ ಸ್ವಾಮೀಜಿಗಳೇ, ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಇಡೀ ರಾಜ್ಯ ಒಂದು ಥ್ರಿಲ್ಲಿಗೆ ಒಳಪಡ್ತು. ಒಂದು ಜಾನಪದ ಆರಾಧನಾ ಪದ್ಧತಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಪರಿಚಿತಗೊಂಡಿತು ಅಂತ. ಸಿನಿಮಾ ಅನ್ನುವಂಥದ್ದು ಬಹಳ ಪವರ್ಫುಲ್ ಮೀಡಿಯಮ್, ಇದು ತುಂಬ ಶಕ್ತಿಶಾಲಿಯಾದ ಮಾಧ್ಯಮ. ನಮ್ಮ ಕಲೆ ಸಂಸ್ಕೃತಿ ಇವೆಲ್ಲವನ್ನೂ ಕೂಡ ಪ್ರಪಂಚಕ್ಕೆ ಪರಿಚಯಿಸಬಹುದು. ಅದನ್ನು ರಿಷಬ್ ಶೆಟ್ಟರು ಬಹಳ ಯಶಸ್ವಿಯಾಗಿ ಬಳಸಿಕೊಂಡ್ರು. ಕರಾವಳಿಯ ನಂಬಿಕೆಗಳು, ಮಲೆನಾಡಿನ ದೈವಗಳು, ಇವುಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈ ಸಂಸ್ಕೃತಿಯನ್ನು ಪರಿಚಯಿಸಿದರು. ಆದರೆ ಈ ಸಂದರ್ಭದಲ್ಲಿ ಕೆಲವು ಅತಿರೇಕಗಳು ಆಗ್ತವೆ. ಅಂಥ ಅತಿರೇಕಗಳನ್ನು ನೋಡ್ತಾ ಇದ್ದೀವಿ ನಾವು. ಏನು ದೈವದ ವೇಷ ಹಾಕಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಮಾಡಿದೆ, ಮದುವೆಗಳಲ್ಲಿ ಬೀಗರನ್ನ ಒಟ್ಟುಗೂಡಿಸುವ ಸ್ಕಿಟ್ ಥರದ್ದು ಮಾಡಿದ್ವಿ, ಇಂಥವೆಲ್ಲ ಜನರಿಗೊಂದು ತಿಳುವಳಿಕೆ ಇರಬೇಕಲ್ವಾ? ಅದು ಪ್ರಸ್ತುತವಾಗಿ ರಿಷಬ್ ಶೆಟ್ರು ಚಲನಚಿತ್ರದ ಮುಖಾಂತರ ಯಾವ ರೀತಿಯಲ್ಲಿ ನಮ್ಮ ನಂಬಿಕೆ, ನಮ್ಮ ಕರಾವಳಿಯ ಸಂಸ್ಕೃತಿ ಏನಿದೆ ಅದನ್ನು ಜಗತ್ತಿಗೆ ಏನು ಪರಿಚಯಿಸಬೇಕು ಅನ್ನುವ ಒಂದು ಇರಾದೆಯಿಂದ ಇಂತಹ ಒಂದು ಕಲ್ಚರ್ ಅನ್ನ ತಗೊಂಡು ಹೋಗಿ ಇಡೀ ವಿಶ್ವ ಮೆಚ್ಚಿಕೊಂಡಿತೋ, ಇದರಲ್ಲಿ ಎಡರು ತೊಡರುಗಳನ್ನು ಹುಡುಕುವವರು ಬಹಳ ಮಂದಿ ಇರ್ತಾರೆ. ಯಾಕೆ ಗೊತ್ತಾ ಅಜಿಜ್ಜಿ, ಇದು ಯಶಸ್ಸಿನ ಮೈಲಿನಲ್ಲಿ ಇದೆ. ಇದು ಯಶಸ್ಸಿನ ಮೈಲಿನಲ್ಲಿರುವಾಗ ಚರ್ಚೆ ಬರುವುದು ಸಹಜ. ಇಂತಹ ಕೆಲವು ಚಲನಚಿತ್ರಗಳು ಥಿಯೇಟರಿಗೆ 1-4 ದಿವಸ ಬಂದು ಹೊರಗೋಗಿದೆ, ಅದರ ಬಗ್ಗೆ ಯಾರು ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಅದು ಪ್ರಚಾರದಲ್ಲಿಲ್ಲ. ಇದು ತುಂಬಾ ಪ್ರಚಾರದಲ್ಲಿದೆ, ಯಶಸ್ಸಿನಲ್ಲಿದೆ. ಯಶಸ್ಸಿನಲ್ಲಿರುವಾಗ ಕಾಲ್ಕೆರೆಯುವವರು ಇದ್ದೇ ಇರ್ತಾರೆ, ಅದರ ಬಗ್ಗೆ ತಲೆಕೆಡಿಸಿಕೊಳ್ಬಾರ್ದು. ಯಾಕೆ ಅಂತಂದ್ರೆ ಮೊನ್ನೆ ಒಬ್ರು ಈ ದೇಶದ ಗೌರವಾನ್ವಿತ ರಾಷ್ಟ್ರಪತಿಗಳು ಚಲನಚಿತ್ರವನ್ನ ನೋಡಿ ಓಹ್ ಅಮೇಸಿಂಗ್ ಅಂದ್ರಲ್ಲ. ಈ ಒಂದು ವಿಷಯ ಅಂದ್ರೆ ಕರಾವಳಿಯ ಸಂಸ್ಕೃತಿಯನ್ನ ಬುಡಕಟ್ಟು ಜನಾಂಗದ ಒಬ್ಬ ತಾಯಿ ಆ ರೀತಿಯಲ್ಲಿ ಅದನ್ನ ಉದ್ಘೋಷ ಮಾಡಿದ್ದು ಯಾಕೆ ಅಂತಂದ್ರೆ ಕರಾವಳಿಯ ಸಂಸ್ಕೃತಿ ಈ ರೀತಿ ಇದೆಯಲ್ವಾ ಅಂದ್ರೆ ತುಂಬಾ ಹೆಮ್ಮೆ ಪಟ್ಟುಕೊಂಡು ಹೇಳಿದ ಉದ್ಘೋಷ ಅದು. ಹಾಗಿರುವುದರಿಂದ ನಾವು ಈ ವಿಷಯವನ್ನ ಗೌರವದಿಂದ ನೋಡಬೇಕೇ ಹೊರತು ಅದರಲ್ಲಿ ನಮ್ಮ ಕಟ್ಟುಪಾಡುಗಳು ಆಚರಣೆಗಳು ಅಂತ ಅದಕ್ಕೆ ತಳಕು ಹಾಕಬಾರದು. ಅಲ್ಲ, ಆಚರಣೆಗಳು ಇರ್ತವೆ, ಅದ್ರ ಬಗ್ಗೆ ಗೌರವ ಇರುತ್ತೆ. ಅಂದ್ರೆ ಸಿನಿಮಾ ತಂಡ ಆ ಆಚರಣೆಗಳನ್ನು ಇನ್ಯಾವುದೋ ರೀತಿಯಲ್ಲಿ ತಿದ್ದಿ ತೀಡಿ ಪ್ರಸ್ತುತಪಡಿಸಿಲ್ಲ, ಇಲ್ಲ ಅಲ್ವಾ? ಇಲ್ಲ, ಅದಕ್ಕೆ ಹೇಳಿದ್ದು ತಳಕು ಹಾಕಬಾರದು ಅಂತ. ಹೌದು. ಆಮೇಲೆ ಆ ಸಂದರ್ಭದಲ್ಲಿ ಈ ದೈವಗಳ ಮಹತ್ವ ಮತ್ತು ಶಕ್ತಿ, ಐತಿಹ್ಯ ರಿಷಬ್ ಶೆಟ್ಟರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ. 2022ರಲ್ಲಿ ಅನುಮತಿ ಕೇಳಿದ್ರು ಅವರು ದೈವಗಳ ಹತ್ರ. ಹೌದು ಹೌದು, ಪಂಜುರ್ಲಿ ದೈವದ ಹತ್ರ ಅನುಮತಿ ಕೇಳಿದ್ರಂತೆ, ಅಣ್ಣಪ್ಪ ಪಂಜುರ್ಲಿ ದೈವದ ಹತ್ರ. ಹೌದು, ಎಚ್ಚರಿಕೆ ಕೊಡ್ತಂತೆ ಪಂಜುರ್ಲಿ ದೈವ, 10 ಹೆಜ್ಜೆ ಇಟ್ಟು ಕಾಂತಾರ ಸಿನಿಮಾ ಮಾಡಿದ್ದೀರಿ, ಇದಕ್ಕೆ 100 ಹೆಜ್ಜೆ ಇಡಿ ಅಂತ ಅಣ್ಣಪ್ಪ ಪಂಜುರ್ಲಿ ದೈವ. ಅಂದರೆ ನಿಯಮಗಳು ಉಲ್ಲಂಘನೆಯಾಗದಂತೆ ಏನೇನು ಮಾಡಬಹುದು ಮಾಡಿ ಅನ್ನುವ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ ನಾನು ಅದನ್ನು.
ಹೌದು ಹೌದು ಅಲ್ವಾ? ಒಪ್ಪಿಕೊಳ್ಬಹುದು. ಪಂಜುರ್ಲಿ ದೈವದ ನರ್ತನದ ವೇಳೆ ಎಚ್ಚರಿಕೆಯ ನುಡಿಯೊಂದು ಬಂದಿತ್ತು ಅಂತ. ಹೌದು. ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಅನುಮತಿ ತಗೊಳ್ಬೇಕು ಅಂತ ದೈವ ಸೂಚಿಸಿತ್ತು. ಹೌದು. ತುಂಬ ಶುದ್ಧಾಚಾರದಿಂದ ರಿಷಬ್ ಶೆಟ್ರು ಈ ದೈವದ ಶೂಟಿಂಗ್ ಮಾಡುವ ಸಂದರ್ಭ ಬಂದಾಗ ವೈಯಕ್ತಿಕವಾಗಿ ಅಷ್ಟು ಶುದ್ಧಾಚಾರದೊಂದಿಗೆ ಮಾಡಿದ್ರು ಅಂತ. ಅದರ ಬಗ್ಗೆ ಕಥೆಗಳಿದ್ದಾವೆ. ಆ ದಿನಗಳಲ್ಲಿ ಹೆಂಗಿರ್ತಿದ್ರು ರಿಷಬ್ ಶೆಟ್ರು ಅಂತ. ಹೌದು. ಆ ರೀತಿಯಲ್ಲಿ ಸಂಸ್ಕೃತಿಗೆ ಅಪಚಾರ ಆಗದಂತೆ, ಧಾರ್ಮಿಕ ನಂಬಿಕೆಗೆ ಅಪಚಾರ ಆಗದಂತೆ, ತಿರುಚಿ ತೋರಿಸದಂತೆ ಏನೇನು ಮಾಡಬಹುದು ಎಲ್ಲವನ್ನೂ ಮಾಡಿದ್ದಾರೆ. ಹೌದು. ಅದನ್ನು ನೋಡುವವರಿಗೆ, ಅನುಕರಣೆ ಮಾಡುವವರಿಗೆ ದೈವಗಳ ಬಗ್ಗೆ ಒಂದು ಎಚ್ಚರಿಕೆ ಇರಬೇಕು. ಹೌದು, ಇರಬೇಕು. ಯಾಕಂದ್ರೆ ಇನ್ನೊಬ್ಬರ ಧಾರ್ಮಿಕ ನಂಬಿಕೆ ಅದು. ಹೌದು. ಕೆಲವು ಅಜಿಜ್ಜಿ, ಈಗ ಬೆಂಗಳೂರಲ್ಲಿ ಕೆಲವು ಘಟನೆಗಳು ನಡೆದಿರುವಂತಹ ಸನ್ನಿವೇಶವನ್ನ ಗಮನಿಸಿದಾಗ ನಮ್ಗನ್ನಿಸ್ತದೆ ಅವರು ಕೂಡ ಅವರ ಥಿಯೇಟರ್ನ ಪ್ರಚಾರಕ್ಕೋಸ್ಕರ ಅದನ್ನ ಬಳಸಿದ್ರ ಅಂತ. ಅಲ್ಲೊಂದು ದೈವದ ವಿಷಯವನ್ನ ಒಳಗೆ ತಂದು ಏನೆಲ್ಲ ಮಾಡಿದ್ರು ನೋಡಿ, ಅದನ್ನ ಗಮನಿಸಿದಾಗ ಅವರ ಥಿಯೇಟರ್ನ ಪ್ರಚಾರಕ್ಕೋಸ್ಕರ ಆ ತರ ಮಾಡಿದ್ರ ಏನ. ಆದ್ರೆ ನಾವು ಅವರಲ್ಲೂ ವಿನಂತಿ ಮಾಡೋದು, ನೀವು ಎಲ್ಲವನ್ನ ಚೆಕ್ ಮಾಡಿ ಒಳಗೆ ಬಿಡ್ತೀರಿ, ಹಾಗಾಗಿ ಇಂತಹ ಸನ್ನಿವೇಶವನ್ನ ಪುನರ್ ನಿರ್ಮಾಣ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂತಂದ್ರೆ ಅದೊಂದು ಚಲನಚಿತ್ರ, ಅದು ದೇಶದ ಜಗತ್ತಿನ ಕಡೆಗೆ ಗಮನ ಸೆಳೆದಿದೆ ನಮ್ಮ ಕರಾವಳಿಯ ಸಂಸ್ಕೃತಿ. ಈಗ ನೋಡದವರು ಅದನ್ನ ನೋಡಿ ನಮ್ಮ ಕಡೆಗೆ ಬರುವ ತಯಾರಿಯಲ್ಲಿದ್ದಾರೆ. ಈ ದೃಷ್ಟಿಯಿಂದ ಅನುಭವಿಸ್ಲಿಕ್ಕೆ ಅವಕಾಶ ಕೊಡಿ, ಅದನ್ನ ನೋವು ಮಾಡ್ಲಿಕ್ಕೆ ಅವಕಾಶ ಕೊಡಬೇಡಿ ಅಂತ ನಾವು ಪ್ರಾರ್ಥನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.